ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್‌ಗೆ ಸ್ವಾಗತ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿ ಇಡ್ಲಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಇಡ್ಲಿ ಅಂದರೆ ಎಲ್ರಿಗೂ ಇಷ್ಟ, ಆದರೆ ಇಡ್ಲಿ ಸಾಫ್ಟಾಗಿ ಬರಲ್ಲ ಅಂತ ತುಂಬ ಜನರದ್ದು ಕಂಪ್ಲೇಂಟ್ ಇರುತ್ತೆ. ಈ ರೆಸಿಪಿಯ ಸ್ಪೆಷಾಲಿಟಿ ಏನಂದರೆ ನಾನು ಯಾವುದೇ ರೀತಿಯ ಸೋಡಾ ಅಥವಾ ಈಸ್ಟ್ ಬಳಸಲ್ಲ. ಆದರೂ ಇಡ್ಲಿಗಳು ತುಂಬಾ ಸಾಫ್ಟ್ ಮತ್ತು ಸ್ಪಾಂಜಿಯಾಗಿ ಬರುತ್ತೆ. ಹಾಗಾದರೆ ತಡ ಮಾಡದೆ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಅಳತೆಗೆ ಈ ಗ್ಲಾಸ್ ತೊಗೊಂಡಿದ್ದೀನಿ. ಈ ಗ್ಲಾಸಲ್ಲಿ 3 ಗ್ಲಾಸ್ ಇಡ್ಲಿ ರೈಸ್ ಹಾಗೂ 1 ಗ್ಲಾಸ್ ಉದ್ದಿನಕಾಳು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಉದ್ದಿನ ಬೇಳೆನೂ ತೊಗೋಬೋದು. ಆದರೆ ರೈಸ್ ಮಾತ್ರ ಇಡ್ಲಿ ರೈಸೇ ತೊಗೊಳ್ಳಿ. ನಾನು ಯಾವತ್ತೂ 3:1 ರೇಷನ್ನೇ ಫಾಲೋ ಮಾಡೋದು. ನಾವು ಆ ರೇಷಿಯೋಲಿ ಅಕ್ಕಿ ಮತ್ತು ಉದ್ದಿನ ಬೇಳೆ ತೊಗೊಂಡ್ರೆ ಇಡ್ಲಿ ಪರ್ಫೆಕ್ಟಾಗಿ ಬರುತ್ತೆ. ಇದರ ಜೊತೆ ನಾನು 2 ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್‌ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಮುಂಚೆನೇ ಹೇಳ್ದಂಗೆ ನಾನು ಯಾವುದೇ ರೀತಿಯ ಸೋಡಾ ಅಥವಾ ಈಸ್ಟ್ ಬಳಸಲ್ಲ. ಆದ್ರೂ ಇಡ್ಲಿ ಸಾಫ್ಟಾಗಿ ಬರಬೇಕಂದ್ರೆ ಈ 2 ಇಂಗ್ರೀಡಿಯೆಂಟ್ಸ್‌ನ ಮಾತ್ರ ನೀವು ಹಾಕಲೇಬೇಕು. ಆ ಇಂಗ್ರೀಡಿಯೆಂಟ್ಸ್ ಯಾವುದು ಅಂದರೆ ಸಬ್ಬಕ್ಕಿ ಮತ್ತು ಅವಲಕ್ಕಿ. ನಿಮಗೆ ಇಡ್ಲಿ ಸ್ಪಾಂಜಿಯಾಗಿ ಸಾಫ್ಟಾಗಿ ಬರಬೇಕಂದ್ರೆ ಈ ಸ್ಟೆಪ್‌ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಇವಾಗ ನೀವು ನೋಡ್ತಾ ಇರೋದು ಒಂದು 5 ಗಂಟೆ ನೆಂದಿರುವಂಥ ಅವಲಕ್ಕಿ, ಸಬ್ಬಕ್ಕಿ, ಉದ್ದಿನಬೇಳೆ ಹಾಗೂ ರೈಸ್. ನಿಮಗೆ ಮೆಜರ್ಮೆಂಟಿಗೆ ಹೇಳಬೇಕಂದ್ರೆ ಅವಲಕ್ಕಿ ಮತ್ತು ಸಬ್ಬಕ್ಕಿ ಎರಡನ್ನೂ ನಾನು ಮೆಜರಿಂಗ್ ಗ್ಲಾಸಲ್ಲಿ ಒಂದು ಮುಕ್ಕಾಲು ಗ್ಲಾಸ್ ತೊಗೊಂಡಿದ್ದೀನಿ. ನೀವು ಅದನ್ನ ಬೇಕಾದರೆ ಅರ್ಧ ಗ್ಲಾಸು ತೊಗೋಬೋದು. ಎಲ್ಲ ಇಂಗ್ರೀಡಿಯೆಂಟ್ಸ್‌ನ ಸುಮಾರು 6ರಿಂದ 7 ಗಂಟೆಗಳ ಕಾಲ ನೆನೆಸಿಡಿ. ನೆಕ್ಸ್ಟ್ ಅದು ನೆನೆದ ಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್‌ನ ಚೆನ್ನಾಗಿ ತೊಳ್ಕೊಳ್ಳಿ. ನೀವು ಚೆನ್ನಾಗಿ ತೊಳೆದ್ರೆ ಮಾತ್ರ ಇಡ್ಲಿ ವೈಟಾಗಿ ಬರೋಕ್ಕೆ ಸಾಧ್ಯ. ನೆಕ್ಸ್ಟ್ ಎಲ್ಲನೂ ಸಪ್ರೇಟಾಗಿ ರುಬ್ಬಿ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳಿ. ರುಬ್ಬುವಾಗ ಒಂದು ಪಾಯಿಂಟ್ ನೆನಪಿಟ್ಕೊಳ್ಬೇಕು ಏನಂದರೆ ಜಾಸ್ತಿ ನೀರು ಹಾಕಕ್ಕೆ ಹೋಗಬಾರ್ದು. ಜಾಸ್ತಿ ನೀರು ಹಾಕಿದರೆ ಬ್ಯಾಟರ್ ತುಂಬ ನೀರಾಗಿ ಹೋಗುತ್ತೆ. ಸೊ ನೆಕ್ಸ್ಟ್ ಎಲ್ಲ ಗ್ರೈಂಡ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಫುಲ್ ತಳದವರೆಗೂ ಮಿಕ್ಸ್ ಮಾಡಿ, ಇಲ್ಲಾಂದ್ರೆ ಸರಿಯಾಗಿ ಫರ್ಮೆಂಟ್ ಆಗಲ್ಲ. ಇವಾಗ ಒಂದು ಲಿಡ್ ಮುಚ್ಚಿ ರಾತ್ರಿ ಪೂರ್ತಿ ಅಥವಾ 8ರಿಂದ 10 ಗಂಟೆಗಳ ಕಾಲ ಫರ್ಮೆಂಟ್ ಆಗಕ್ಕೆ ಬಿಡಬೇಕು. ಬೆಳಗ್ಗೆ ತೆಗೆದು ನೋಡಿದ್ರೆ ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಫರ್ಮೆಂಟ್ ಆಗಿ ಸೈಡಲ್ಲೆಲ್ಲ ಎಳ್ಕೊಂಬಿಟ್ಟಿದೆ. ನಾನಿಲ್ಲಿ ತಗೊಂಡಿರೋ ಪಾತ್ರೆ ನಾನು ರುಬ್ಬಿರೋ ಹಿಟ್ಟಿಗೆ ಚಿಕ್ಕದಾಯಿತು. ಆದರೂ ನಾನು ಪ್ರತಿ ಸತಿ ಇದೇ ಪಾತ್ರೆಲಿ ಮಾಡೋದ್ರಿಂದ ಇದೇ ತೊಗೊಂಡ್ಬಿಟ್ಟು ಅದ್ರ ಕೆಳಗಡೆ ಒಂದು ಪ್ಲೇಟ್ ಇಟ್ಬಿಟ್ಟೆ. ಸೊ ನೀವು ತಗೊಳ್ಳುವಾಗ ಸ್ವಲ್ಪ ದೊಡ್ಡ ಪಾತ್ರೆನೇ ತಗೊಳ್ಳಿ. ಅದ್ರಲ್ಲಿ ಸ್ವಲ್ಪ ಗ್ಯಾಪ್ ಇರಬೇಕು. ಯಾಕಂದರೆ ಫರ್ಮೆಂಟ್ ಆದಮೇಲೆ ಬ್ಯಾಟರ್ ಮೇಲೆ ಬಂದೇ ಬರುತ್ತೆ. ಸೊ ನೆಕ್ಸ್ಟ್ ಫರ್ಮೆಂಟ್ ಆಗಿರೋ ಬ್ಯಾಟರ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಫರ್ಮೆಂಟ್ ಆಗಿರೋ ಲೇಯರ್ ಮೇಲ್ಗಡೆನೇ ಇರುತ್ತೆ. ಅದು ಫುಲ್ ಎಲ್ಲ ಲೇಯರ್ಸ್ ಮಿಕ್ಸ್ ಆದರೆ ಮಾತ್ರ ನಿಮಗೆ ಎಲ್ಲ ಇಡ್ಲಿಗಳು ಒಂದೇ ಸಮನಾಗಿ ಸಾಫ್ಟಾಗಿ ಬರುತ್ತೆ. ಸೊ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನಾನೆಲ್ಲ ದೊಡ್ಡ ಸೌಟ್ ತೊಗೊಂಡು ಮಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿದ್ಮೇಲೆ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಇಡ್ಲಿ ಬ್ಯಾಟರ್ ರೆಡಿ ಆಗಿದೆ. ನೆಕ್ಸ್ಟ್ ನಮಗೊಂದು ಇಡ್ಲಿ ಪಾತ್ರೆ ಬೇಕು. ನಾನು ಈ ಥರದ್ದು ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ನನಗೆ ಈ ತಟ್ಟೆಲಿ ಮಾಡುವಂಥ ಇಡ್ಲಿ ಶೀಟ್ ತುಂಬಾ ಇಷ್ಟ. ನಿಮ್ಮ ಹತ್ರ ಯಾವ್ದು ಪಾತ್ರೆ ಇದೆ, ಯಾವ ಕುಕ್ಕರ್ ಇದೆ ಅದನ್ನೇ ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನಾನು ಸ್ವಲ್ಪ ಎಣ್ಣೆ ತೊಗೋತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಎಣ್ಣೆ ಸವರಿದ್ರೆ ಇನ್ನೂ ಚೆನ್ನಾಗಿ ಇಡ್ಲಿ ಏಳುತ್ತೆ ಅಂತ. ಇಲ್ಲದಿದ್ರೂ ಈ ಬ್ಯಾಟರಲ್ಲಿ ಇಡ್ಲಿ ಚೆನ್ನಾಗಿ ಏಳುತ್ತೆ. ಸ್ವಲ್ಪ ಲೈಟಾಗಿ ಎಲ್ಲ ತಟ್ಟೆಗಳಿಗೆ ಎಣ್ಣೆ ಹಾಕಿದ ಮೇಲೆ ನೆಕ್ಸ್ಟ್ ಇವಾಗ ಇಡ್ಲಿ ಪಾತ್ರೆಯಲ್ಲಿ ಆ ಒಂದು ಲೈನ್ ಇರುತ್ತಲ್ಲ ಅಲ್ಲಿವರೆಗೂ ನೀರು ಹಾಕ್ಕೋಬೇಕಾಗತ್ತೆ. ಅದು ಫುಲ್ ಹಾಕಿದ ಮೇಲೆ ಆ ಲೈನ್‌ವರೆಗೂ ಹಾಕಿದ ಮೇಲೆ ತಟ್ಟೆನ ಮುಚ್ಚಿ ನೀರನ್ನು ಕುದಿಯೋಕ್ಕೆ ಬಿಡಬೇಕು. ನೆಕ್ಸ್ಟ್ ಸೈಡಲ್ಲಿ ನಾವು ಬ್ಯಾಟರ್ನ ಚೆನ್ನಾಗಿ ಕಲಸಿಬಿಟ್ಟು ಇವಾಗ ಒಂದೊಂದೇ ತಟ್ಟೆಗೆ ಬ್ಯಾಟರ್ ಸುರಿಬೇಕು. ಸೊ ನೀವು ಬ್ಯಾಟರ್ ಹಾಕೋವಾಗ ಒಂದು ಸ್ವಲ್ಪ ಗ್ಯಾಪ್ ಇಡಿ ತಟ್ಟೆಯಲ್ಲಿ. ಫುಲ್ ತಟ್ಟೆ ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ಇಡ್ಲಿ ಉಬ್ಬಿದ ಮೇಲೆ ಅದು ಹೊರಗಡೆ ಬಂದುಬಿಡುತ್ತೆ. ಸೊ ನೀವು ಫುಲ್ ಹಾಕಿದರೆ ಅದರ ಶೇಪ್ಸ್ ಎಲ್ಲ ಚೆನ್ನಾಗಿ ಬರಲ್ಲ. ಸ್ವಲ್ಪ ಗ್ಯಾಪ್ ಇಟ್ಟು ಬ್ಯಾಟರ್ ಹಾಕಿ. ಸೊ ಎಲ್ಲ ತಟ್ಟೆಗಳಿಗೂ ಒಂದೊಂದಾಗಿ ಬ್ಯಾಟರ್ ಹಾಕ್ತಾ ಇದ್ದೀನಿ ನಾನು. ಇವಾಗೆಲ್ಲ ಹಾಕಿ ಆಯಿತು. ನೆಕ್ಸ್ಟ್ ಇವಾಗ ನೀರು ಬಿಸಿ ಆಗಿದೆಯಾ ನೋಡಬೇಕು. ನೀರು ಚೆನ್ನಾಗಿ ಕುದಿಯೋಕ್ಕೆ ಶುರು ಆದಮೇಲೇ ನಾವು ಇದಕ್ಕೆ ಇಡ್ಲಿ ತಟ್ಟೆಗಳನ್ನ ಇಡಬೇಕಾಗತ್ತೆ. ಸೊ ಇವಾಗ ಚೆಕ್ ಮಾಡಿದ್ದೀನಿ. ಎಲ್ಲ ನೀರು ಚೆನ್ನಾಗಿ ಕುದೀತಾ ಇದೆ. ನೀವು ಕಾಣಿಸ್ಬೋದು, ನೀವು ನೋಡ್ಬೋದು ಸೆಂಟ್ರಲ್ಲಿ ಯಾವ ಥರ ನೀರು ಮೇಲೆ ಬರ್ತಾ ಇದೆ. ಸೊ ಈ ಟೈಮಲ್ಲಿ ನಾವು ಒಂದೊಂದಾಗಿ ಇಡ್ಲಿ ತಟ್ಟೆನ ಇಟ್ಕೊಳ್ಬೇಕು. ನಾನು 3 ಲೇಯರ್ ಇಡ್ಲಿ ತಟ್ಟೆನ ಇಟ್ಟಿದ್ದೀನಿ. ಯಾಕಂದರೆ ಇದರಲ್ಲಿ 3 ಲೇಯರ್ ಪರ್ಫೆಕ್ಟಾಗಿ ಕುಕ್ ಆಗುತ್ತೆ. ಸೊ ಈ ಥರ ನೋಡ್ಕೊಂಡ್ಬಿಟ್ಟು ಸೈಡಲ್ಲಿ ಗ್ಯಾಪ್ ಕೊಟ್ಟು ಕರೆಕ್ಟಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇದು ಲಾಸ್ಟ್ ಒಂದು ಉಳಿದಿರೋದು ಸೆಂಟರಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಎಲ್ಲ ಸೆಟಪ್ ರೆಡಿ ಆಯಿತು. ಇನ್ನೇನು ಲಿಡ್ ಕ್ಲೋಸ್ ಮಾಡಿಬಿಟ್ಟು
ಇಡ್ಲಿನ ಬೇಯೋಕ್ಕಿಡಬೇಕು. ಒಂದು 22 ಮಿನಿಟ್ಸ್ ಬೇಕಾಗುತ್ತೆ ಇಡ್ಲಿ ಬೇಯೋಕ್ಕೆ. ಸೊ ಲಿಡ್ಡನ್ನು ಕರೆಕ್ಟಾಗಿ ಕ್ಲೋಸ್ ಮಾಡಿಬಿಟ್ಟು ವೆಯ್ಟ್ ಮಾಡೋಣ. ನೋಡ್ತಾ ಇರ್ಬೋದು ಯಾವ ರೀತಿ ಸ್ಟೀಮ್ ಹೋಗ್ತಾ ಇದೆ. ಸೊ ಇವಾಗ 22 ಮಿನಿಟ್ಸ್ ಆಗಿದೆ. ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ನೋಡೋಣ ಇಡ್ಲಿ ಯಾವ ರೀತಿ ಬಂದಿದೆ ಅಂತ. ಇಡ್ಲಿ ಪರ್ಫೆಕ್ಟಾಗಿ ಕುಕ್ ಆಗಿದೆ. ಸೊ ಇವಾಗ ಅದು ಚೆನ್ನಾಗಿ ಏಳಬೇಕು ಅಂದರೆ ನೀವು ಅದು ಫುಲ್ ತಣ್ಣಗಾಗೋವರೆಗೂ ಇಡಬೇಕು. ಇಲ್ಲ ಅಂದರೆ ಒಂದು ತಟ್ಟೆಯಲ್ಲಿ ತಣ್ಣೀರು ತೊಗೊಂಬಿಟ್ಟು ಅದರ ಮೇಲೆ ಇಡ್ಲಿ ತಟ್ಟೆಗಳನ್ನ ಇಟ್ಟು ಸ್ವಲ್ಪ ಹೊತ್ತು ಇಟ್ಟರೆ ಅದನ್ನು ತೆಗೆಯುವಾಗ ಸ್ವಲ್ಪನೂ ಇಡ್ಲಿ ತಟ್ಟೆಗೆ ಅಂಟದೆ ನೀಟಾಗಿ ಬಂದುಬಿಡುತ್ತೆ. ಸೊ ನಾನಿವಾಗ ತಣ್ಣೀರ ಮೇಲೆ ಇಟ್ಟಿದ್ದೇನೆ. ಸ್ವಲ್ಪ ಹೊತ್ತಿಟ್ಟರೆ ಆಗ ಫುಲ್ ಏನೂ ತಣ್ಣಗಾಗಬೇಕು ಅಂತ ಇಲ್ಲ. ಇವಾಗ ಒಂದೊಂದಾಗಿ ಒಂದು ಸ್ಪೂನ್ ಸಹಾಯದಿಂದ ಅದನ್ನು ತೆಗಿತಾ ಇದ್ದೇನೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಏಳ್ತಾ ಇದೆ, ಸ್ವಲ್ಪನೂ ಅಂಟ್ತಾ ಇಲ್ಲ. ಸೊ ಇಡ್ಲಿ ಎಲ್ಲ ನೋಡ್ಬೋದು ಎಷ್ಟು ಸ್ಪಾಂಜಿಯಾಗಿ ಸಾಫ್ಟಾಗಿ ಬಂದಿದೆ. ಕಲರು ಅಷ್ಟೇ ವೈಟಾಗಿ ಬಂದಿದೆ ನೋಡಿ. ನೀವು ಕೂಡ ನಾನು ಮಾಡಿರೋ ರೆಸಿಪಿನ ಫಾಲೋ ಮಾಡಿ ಆ 2 ಕೀ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದರೆ ಇದೇ ರೀತಿ ಸುಲಭವಾಗಿ ಇಡ್ಲಿನ ಮಾಡ್ಕೊಬೋದು. ನಿಮ್ಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ.